ಜನಾಂದೋಲನ ಕೇಂದ್ರ ಅಂತ ಮಾಡಿದ್ದೀವಿ. ಈಗ ಹೋಗ್ಬಿಟ್ಟದೆ ಹೈದರಾಬಾದ್ ಗಾಡಿ ಕಲ್ಯಾಣ ಕರ್ನಾಟಕ ಜನಾಂದೋಲನ ಅಂತ ಮಾಡ್ತಾರೆ. ಅದೇ ತಾಡ ಹಳೆ ಹೋಗಿದ್ದೆ ಅಂತ ಮಾಡ್ತಾರೆ. ಕೆಲವು ವಿಷಯಗಳು ಏನಾಗ್ತಾ ಇದ್ದಾವೆ ಅಂದ್ರೆ ರಜಾಕಿನ ಒತ್ತಡಕ್ಕೆ ನಾವೆಲ್ಲರೂ ಕೂಡ ಶಾಸಕರು ಒಂದೆರಡು ಸಾಲ ಸಭೆ ಕರೆದಿದ್ವಿ. ಕಳೆದು 2-3 ಸಲ ಸಭೆ ಕರೆದಿದ್ವಿ. ನನ್ನ ವಿನಂತಿ ಇಷ್ಟೇ, ಈ ಸಮಿತಿ ಕೂಡ ಈಗಿರುವ ಶಾಸಕರ ಒಂದು ಸಭೆಯನ್ನ ಬೆಂಗಳೂರಿನಲ್ಲಿ ಸೆಷನ್ ನಡೆದಾಗ ಕರೀರಿ. ಅಂದ್ರೆ ಎಲ್ಲರೂ ಸಿಗ್ತಾರೆ. ನೀವು ಯಾವುದೋ ಟೈಮ್ನಾಗ ಇದ್ರಿ ಅಂದ್ರೆ 4 ಮಂದಿ 6 ಮಂದಿ ಬರ್ತಾರೆ ಬಿಟ್ಟರೆ ಹೋದ್ರೆ ಯಾರು ಸಿಗದೆ. ಅಲ್ಲಿ ಏನೇನು ನೀವು ಅವಾಗ ಕೊಟ್ಟಾಗ ಕೆಲವು ವಿಷಯಗಳ ಮೇಲೆ ಅವಾಗಿನ ಚರ್ಚೆಗಳಾದ ನಾನು ಮತ್ತೆ ಭಯಾಪುರು ಅವ್ರಿಗೆಲ್ಲ ಕೂಡಿ ಅವ್ರು ಏನೋ ಮಾಡಬೇಕು ಅನ್ನೋದು ಮಾತಾಡಿದ್ವಿ. ಅವ್ರು ಕೆಲವಾಗಿದ್ದಾವೆ ಕೆಲವಾಗಿಲ್ಲ. ಆದ್ರೆ ಅಲ್ಲಿ ದೊಡ್ಡ ಅನ್ಯಾಯ ಏನಾಗ್ತದೆ ಅಂದ್ರೆ ಯಾವುದು ಹಿಂದುಳಿದ ಪ್ರದೇಶ ಅದಕ್ಕಾಗಿಯೇ 371 ತಂದಿವಿ ನಾವು. 371 ಹೈದರಾಬಾದ್ ಭಾಗದ ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥವರಿಗೆ ಈ ಜೆ ಸಿಕ್ಕಿತ್ತು, ನಮಗೆ ಸಿಕ್ಕಿರಲಿಲ್ಲ. ಕರ್ನಾಟಕಕ್ಕೆ ಸಿಕ್ಕಿರಲಿಲ್ಲ, ಆಂಧ್ರಕ್ಕೆ ಮತ್ತು ಮಹಾರಾಷ್ಟ್ರದವರಿಗೆ ಸಿಕ್ಕಿತ್ತು. ಹಾಗಾಗಿ ಇದು ಒಂದು ದೊಡ್ಡ ಹೋರಾಟ ಆದ ಮೇಲೆ ಇವತ್ತು ಆರ್ಟಿಕಲ್ 371 ಜೆ ಬಂದಿದೆ. ಬಂದ ಮೇಲೆ ನಮ್ಮೆಲ್ಲರ ಬದುಕು ಹಸನಾಗ್ತದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಭಾವಿಸಿದ್ವಿ. ಆದ್ರೆ ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ನಾವು ನೋಡ್ತಾ ಇರೋದೇನಂದ್ರೆ ಸರ್ಕಾರದಿಂದ ಎಲ್ಲ ರಾಜ್ಯಗಳಿಗೆ ಸಿಗುವ ಸೌಲಭ್ಯಗಳು ಬರಬೇಕು. ಅದು ಅಲ್ಲದೆ ಇದು ಎಡಿಷನಲ್ ಗ್ರಾಂಟ್ ಇದ್ರೆ ನಾವು ಅವ್ರ ಜೊತೆಗೆ ಕಾಂಪಿಟೇಷನ್ ಹೋಗ್ತೀವಿ. ಇವ್ರು ಏನ್ ಮಾಡ್ಬಿಡ್ತಾರೆ ಈಗ ಅಂದ್ರೆ ಇಲ್ಲಿ ಬಹಳ ಇದೆ ದುಡ್ಡು ಒಳ್ಳೆ ಬಸ್ ತಗೊಂಡ್ರೆ ನೀವೇ ಕೊಡ್ರಿ, ಆಮೇಲೆ ಯಾವ್ದು ಪೊಲೀಸರಿಗೆ ಜೀಪ್ ಬೇಕಂದ್ರೆ ಕಲ್ಯಾಣ ಕರ್ನಾಟಕ ಕೊಡ್ರಿ, ಯಾರು ಇನ್ನೊಂದು ಬೇಕಂದ್ರೆ ಈ ಕಲ್ಯಾಣ ಕರ್ನಾಟಕದಾಗ ತಗೊಳ್ರಿ ಅಂದ್ರೆ ಇನ್ನ ಅಲ್ಲ ಎಲ್ಲದಕ್ಕೆ ನೀವು ಅಲ್ಲೇ ಸರ್ಕಾರ ಮಾಡಬೇಕಾದ ಕೆಲಸಗಳಿಗೂ ಕಲ್ಯಾಣ ಕರ್ನಾಟಕನ ಬಳಸಿಬಿಡ್ತಾರೆ. ಹಂಗಾಗಿ ನಾವು ಅವರಿಗೆ ಮ್ಯಾಚ್ ಮಾಡ್ಕೊಳ್ಳೋದು ಆಗಲಿಲ್ಲ. ಇವುಗಳನ್ನ ನಾವು ಸದನದಲ್ಲೂ ಕೂಡ ಗುದ್ದಾಡಿಲ್ಲ ಅಂತ ಅಲ್ಲ. ಇಲ್ಲಿ ಏನಾಗಿ ಬಿಟ್ಟೈತೆ ಅಂದ್ರೆ ಇಲ್ಲೇ ಈ ಕಡೆ ನಮಗ ಪ್ರೆಷರ್ ಇದೆ. ನಮ್ಮದೇ ಈ ಪರಿಸ್ಥಿತಿ ಅಂದ್ರೆ ನಾವು ಒಳಗಿದ್ದರು ಹೊರಗಿದ್ದರು. ನಾವು ಹೊರಗ ಎರಡು ಕಡೆಗೆ ಇದ್ದೀವಿ. ಒಳಗಿದ್ದಾಗ ಅಲ್ಲಿ ಏನೋ ಒಂದು ಆಗ್ಲೇಬೇಕಾಗಿರುತ್ತೆ, ಬಸ್ ಬೇಕೇ ಆಗಿರುತ್ತೆ. ಯಾವಾದ್ರಾಗ ನಾವು ಕೊಡೋ ಮನೆ ಕೊಟ್ಟು ಬಿಡೋ ಅಂತ ಹೇಳಿ ನಾವು ತಗೊಂಡ್ಬಿಡ್ತೀವಿ. ಅನಿವಾರ್ಯ, ನಮಗೆ ಅನಿವಾರ್ಯ ಇರ್ತೈತೆ, ಒತ್ತಡ ಇರ್ತೈತೆ, ಊರಿನ ಜನರ ಒತ್ತಡ ಇರ್ತೈತೆ. ಯಾವಾದ್ರಾಗ ಒಂದರ ಕೊಟ್ಬಿಟ್ರೆ ನಾವೇ ಒಂದೊಂದ್ಸಲ ಹೇಳ್ಬಿಡ್ತೀವಪ್ಪ ನಮ್ಮ ಕಲ್ಯಾಣ ಕರ್ನಾಟಕದಾಗ ಕೊಟ್ಟು ಬಿಡೋ ಮನೆ ಕರೆಕ್ಟ್ ನಾವು ಇಂಥ ಗೊತ್ತಿರಲ್ಲ. ಅವ್ರಿಗೆ ಅಷ್ಟೇ ಬೇಕಾಗಿರ್ತೈತೆ, ಅದನ್ನ ಬರೆದು ಬಿಡ್ತಾರೆ. ಹಂಗಾಗಿ ನಮಗೆ ದೊಡ್ಡ ಅನ್ಯಾಯ ಆಗ್ತಿರೋದು ಅಲ್ಲಿ. ಎಲ್ಲ ಜಿಲ್ಲೆಗೆ ಏನು ಬರಬೇಕಾಗಿದೆ ಅದರ ಪ್ರಕಾರ ನಮಗೆ ಬರೋದಿಲ್ಲ. ಇದ್ರಾಗೆ ಆಗ್ತಾರೆ. ಹಿಂದೆನೂ ಇದು ಕಲ್ಯಾಣ ಕರ್ನಾಟಕ ಬೋರ್ಡ್ ಆಗೋಕ್ಕಿಂತ ಮೊದಲು ಇದು ಇತ್ತು, ನಿಗಮ, HKTV ನಿಗಮ. ಅದ್ರಾಗ ಅದೇ ಹೇಳಲ್ಲ, ಏನ್ ಬಂದು ನಾವು ಕಲ್ಯಾಣ ಕರ್ನಾಟಕ ಅದ್ರಾಗ ಬರ್ಬಿಡೋದು CM ಎಲ್ಲ. ಈಗಲೂ ಅದನ್ನೇ ಫಾಲೋ ಮಾಡಕತ್ತ. ಅದು ಮೊದಲು ನಿಲ್ಲಿಸೋದು, ಅದನ್ನ ನಿಲ್ಲಿಸೋದಕ್ಕೆ ಮೊದಲು ಒತ್ತಾಯ ಮಾಡಬೇಕು. ಅದು ಕಲ್ಯಾಣ ಕರ್ನಾಟಕದ ಹಣ ಈಗ ಹಂಚಿಕೆ ಹೆಂಗಾಗ್ತೈತೆ ಅನ್ನೋದು ನಮಗೂ ಗೊತ್ತೈತೆ, ಅವ್ರಿಗೂ ಗೊತ್ತೈತೆ. ಇಲ್ಲಿ ಕರಿಯಮ್ಮ ಕುಂತಾಳ, ಕರಿಯಮ್ಮ 100 ಕೋಟಿ ಬರ್ತೈತೆ, ನಮಗೆ 50 ಕೋಟಿ ಬರ್ತೈತೆ. ಯಾಕಂದ್ರೆ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಪ್ರದೇಶ ಯಾವುದು ಅದಕ್ಕೆ ಜಾಸ್ತಿ ಬರ್ತವೆ, ಕಡಿಮೆ ಹಿಂದುಳಿದ ಪ್ರದೇಶಕ್ಕೆ ಕಡಿಮೆ ಬರ್ತದೆ. ಇದ್ರ ಬಗ್ಗೆ ಆಗಲೇ ಕೆಲವು ಶಾಸಕರಿಗೆ ಬರೀ ಕಮ್ಮಿ ಬರೋದಾಗಲೇ ಗುದ್ದಾಡಿದ್ರು. ಇದನ್ನ ನೀವು ಒಂದ್ಸಲ ರೀಸರ್ವೆ ಮಾಡ್ರಿ, ಎಲ್ಲ ಆಗಿದಾವೆ ನೋಡ್ರಿ, ಮತ್ತೆ ಇನ್ನೊಂದ್ಸಲ ಮರು ಹಂಚಿಕೆ ಮಾಡೋದಕ್ಕೆ ಮಾಡ್ರಿ ಅಂತಕ್ಕಂಥ ಒತ್ತಡವು ಕೂಡ ಬೇರೆ ನಮ್ಮಲ್ಲಿ ಆಗಿದ್ದಾರೆ. ಅಲ್ಲ, ಈಗ ಆ ಸಮಿತಿಗಳು ನಂಬ್ಕೊಂಡು ಹೋದ್ರೆ ಅವ್ರಿಗೆ ಮಾಡೋಕೆ ಹೋದ್ರೆ ಯಾವ ಆಗೋದಿಲ್ಲ. ಒಂದು ಯಾವ್ದಾದ್ರೂ ಒಂದು ಲಿಮಿಟೇಷನ್ ಇಟ್ಕೊಂಡು ಮಾಡ್ಬೇಕು ಅನ್ನೋದು ಒಂದು ನನ್ನ ವಿನಂತಿ. ಮತ್ತು ಇನ್ನೊಂದೇನು ನಿಮಗೆ ಅಂದ್ರೆ, ನಾನು ಮೊದಲೇ ಹೇಳಿದೆ, ಏನೇನು ಆಗಬೇಕು ಅನ್ನೋದನ್ನ ನೀವು ಕೂಲಂಕುಷವಾಗಿ ಪಾಯಿಂಟ್ ವೈಸ್ ನೋಟ್ ಮಾಡ್ಕೊಂಡು ಒಂದು ಸಾರಿ ಇಷ್ಟೆಲ್ಲ ಜನ ಸೇರಿದ್ರಿ, ಬಹಳ ಧನ್ಯವಾದ. ಯಾಕಂದ್ರೆ ಇಷ್ಟು ಜನ ಸೇರ್ತಾರಂತ ನಾನು ಕೂಡ ನಿರೀಕ್ಷೆ ಮಾಡಿದ್ದೇನೆ. ಎಲ್ಲ ಜಿಲ್ಲೆಯಿಂದ ಬಂದಿದ್ದಾರೆ, ನೋವುಗಳು ಸಹಜ. ಇಷ್ಟು ಮಂದಿ ಬಂದಿದೆ ಅಂತಂದ್ರ ಎಲ್ಲರೂ ಕೂಡ ಎಚ್ಚೆತ್ಕೊಳ್ತಾರೆ. ಇದು ಒಂದು ಮೆಸೇಜ್ ಹೋಗ್ತದೆ.
ಮಾಡಬೇಕಾದ ಅನಿವಾರ್ಯತೆ ಬಂದಾಗ ಹೋರಾಟ ಮಾಡಲೇಬೇಕು, ಅದ್ರ ಮಾತು ಎರಡನೇ ಮಾತಿಲ್ಲ. ಅದಕ್ಕಿಂತ ಮುಂಚೆ ಒಂದು ಸಾರಿ ಶಾಸಕರುಗಳ ಜೊತೆ ಚರ್ಚೆ ಮಾಡಿ ಸದನದ ಒಳಗೆ ಸರ್ಕಾರದ ಗಮನಕ್ಕೆ ಒಂದು ನಿಯೋಗ ತಗೊಂಡು ಭೇಟಿ ಮಾಡಿ, ನಿಯೋಗ ತಗೊಂಡು ಸರಿಯಾದ ಪಾಯಿಂಟ್ಗಳನ್ನು ಇಟ್ಟುಕೊಳ್ಳಿ. ಶಾಸಕರನ್ನೊಳಗೊಂಡು ಲೀಡರ್ಸ್ ಒಂದಿಷ್ಟು ಜನ ಯಾವ ಸಂಪೂರ್ಣ ನಿಮ್ಮೊಂದು ಬಂದಿರಿ ಮೊದಲೊಂದು ನೋಟನ್ನು ರೆಡಿ ಮಾಡಿ, ಏನೇನು ಎಲ್ಲೆಲ್ಲಿ ಬದಲಾವಣೆ ಆಗ್ಬೇಕಾಗಿದೆ, ಎಲ್ಲಿ ನಾವು ಇದನ್ನು ಸರಿಪಡಿಸ್ಬೇಕಾಗಿದೆ, ಕೋರ್ಟ್ನಲ್ಲಿ ಏನೇನಿದಾವ ಅವನ್ನ ಹೆಂಗೆ ಸರಿಪಡಿಸ್ಬೇಕು, ಬರೇ ನಾವು ಅವರಿಗೆ ಸೊಲ್ಯೂಷನ್ ಜೊತೆಗೂ ಕೊಡಬೇಕು. ದಿಸ್ ಇಸ್ ಅ ಕ್ವಶನ್ ಅಂಡ್ ದಿಸ್ ಇಸ್ ಬಿ ಆನ್ಸರ್. ಮಂದಿ ಇಂಪಾರ್ಟೆಂಟ್ ಲೀಡರ್ಸ್ ಯಾರಿದ್ದಾರೆ ಬೇರೆ ಬೇರೆ ಇದರಿಂದ ಅವ್ರದ್ದು ಒಂದು ಮಾಡಿ ಒಂದು 20, 30, 35 ಮಂದಿ ಒಂದು ನಿಯೋಗ ಮಾಡಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಇದನ್ನ ಒಂದು ಕೊಡೋಣ, ಕೊಟ್ಟು ಕಾಲಾವಕಾಶ ಕೊಟ್ಟು ಮಾಡ್ತೀರಾ ಮಾಡೋದಿಲ್ಲ, ಮಾಡ್ತಾರ ಅಂತಂದ್ರೆ ಒಳ್ಳೇದು. ನಾವು ಮಾಡಿಕೊಡ್ತೀವಿ ಅಂತ ಒಪ್ಪಿಕೊಂಡು ಅವ್ರೇನಾದ್ರೂ ಮಾಡ್ತೀವಿ ಅಂದ್ರೆ ಹೋರಾಟದ ಅವಶ್ಯಕತೆ ಬರೋದಿಲ್ಲ. ಒಂದು ವೇಳೆ ಅವರು ಅದನ್ನ ನೆಗ್ಲೆಕ್ಟ್ ಮಾಡಿದ್ರು, ಮುಂದಿನ ಅಧಿವೇಶನದಾಗ ಅದು ಚರ್ಚೆಗೆ ಬಂತು, ಯಾವತ್ತೂ ಅವ್ರಿಗೆ ಕರೀತಾರೆ ಈ ಅಧಿವೇಶನ ಇಷ್ಟರಲ್ಲಿ, ಅದರಲ್ಲಿ ಅದು ಚರ್ಚೆಗೆ ಬಂದು ಒಂದು ತೀರ್ಮಾನ ಮಾಡ್ತೀವಿ ಅಂದ್ರೆ ಕಾದು ನೋಡೋಣ. ಮತ್ತೆ ಅವರು ಮಾಡಲೇ ಇಲ್ಲ ಅಂದಾಗ ಅನಿವಾರ್ಯವಾಗಿ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಬೇಕಾಗ್ತದೆ. ನಾವು ಕೂಡ ನಿಮ್ಮ ಜೊತೆಯಲ್ಲಿ ನಿಲ್ತೇವೆ. ಅದಕ್ಕೆ ಎರಡು ಮಾತು, ಯಾಕಂದ್ರೆ ಎಲ್ಲೆಲ್ಲಿ ಅನ್ಯಾಯ ಆಗ್ತದೆ ಅನ್ನೋದನ್ನು ನೋಡಿದ್ದೀವಿ. ಈಗ ಹೇಳಿದ್ರು ಇದರಿಂದ ಏನಾಗಿದೆ ಅಂತಂದ್ರೆ ನಮ್ಮ ಹುಡುಗರು ಕೆಲವು ತಪ್ಪುಗಳನ್ನ ಮಾಡ್ತಾರೆ, ಮೆರಿಟ್ನಾಗ ಅಲ್ಲಿ ಬಂದಿರ್ತಾರೆ, ಇಲ್ಲಿ ಬಂದು ಅರ್ಜಿ ಹಾಕ್ಬಿಡ್ತಾರೆ. ಅವರು ಬೈ ಚಾನ್ಸ್ ಇದು ಅಪ್ಲಿಕೇಶನ್ ನಾವು ಮೆರಿಟ್ ಐತೆ ಅಂತಂದ್ರೆ ಅದನ್ನ ಒಂದು ಅಮೆಂಡ್ ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಸಹಜವಾಗಿ ಇಲ್ಲಿಯ ವಿದ್ಯಾರ್ಥಿಗಳು 371J ಸರ್ಟಿಫಿಕೇಟ್ ಹಚ್ಚ ಹಾಕ್ತಾರೆ ಅಪ್ಲಿಕೇಶನ್. ಅವ್ರಿಗೆ ಗೊತ್ತಿರೋಲ್ಲ ಮೆರಿಟ್ನಾಗ ಸೆಲೆಕ್ಟ್ ಆಗ್ತೀನಿ ಅಂತ. ಅವ್ರು ಮೆರಿಟ್ನಾಗ ಸೆಲೆಕ್ಟ್ ಆಗ್ಯಾನಂದ್ರೂ ಅವ್ರು ಕೇಳಂಗಿಲ್ಲ, ನೀನ್ ಮೆರಿಟ್ನಾಗಿಲ್ಲ 371J ದಾಗದಿ ಅಲ್ಲೇ ಹೋಗಿ ಅಂತ ಕಳಿಸ್ತಾರೆ. ನಾವು ಅದನ್ನ ಅಮೆಂಡ್ ಮಾಡ್ಬೇಕು. ಅವನು ಅಲ್ಲಿ ಸೆಲೆಕ್ಟ್ ಆದ್ರೆ ಇನ್ನೊಬ್ಬ ನಮ್ಮ ವಿದ್ಯಾರ್ಥಿಗೆ ಇಲ್ಲಿ ಸಿಗ್ತದೆ, ಅದನ್ನ ನಾವು ಅಲ್ಲಿ ಅಮೆಂಡ್ ಮಾಡ್ಬೇಕು. ಇಂಥ ಪಾಯಿಂಟ್ಗಳಲ್ಲಿ ಎಲ್ಲೆಲ್ಲಿ ಅದಾವ ಅವನ್ನ ಹೆಂಗೆ ಸರಿಪಡಿಸ್ಬೇಕು ಅನ್ನೋದಕ್ಕೆ ನಮ್ಮವ್ರಿಗೆ ಎನ್ನೇ ಆಗ್ತದೆ. ಆಮೇಲೆ ಅಲ್ಲಿ 8% ಕೊಡ್ಬೇಕಂತಿದೆ. ಆ 8% ಅನ್ನು ಅವ್ರು ಎಲ್ಲೂ ಕೆಲವು ಕಡೆ ಕೊಡ್ತಾರೆ, ಕೆಲವು ಜಿಲ್ಲೆ ಕೊಡದೇ ನಮ್ಮ ಬಗ್ಗೆ ಮಾತಾಡೋದು ಅಂಥವು ಯಾವ್ಯಾವ ಅವುಗಳನ್ನು ಕೂಡ ನಾವು ಒತ್ತಾಯ ಮಾಡಬೇಕು. ನಮ್ದಾಗ ನೀವು ಬಂದಾಗ 8% ನಮಗೂ ಕೊಡ್ಬೇಕು ಅಲ್ಲಿದ್ದಾಗ. ಅದು ಎಲ್ಲೆಲ್ಲಿ ವ್ಯತ್ಯಾಸಗಳಾಗಿದಾವ ಅವುಗಳನ್ನ ಹಿಂದಾಗಡೆಗೆ ಬಂದು ಹಣವನ್ನ ಎದಕ್ಕೆ ಬಳಸಬೇಕು, ಹೆಂಗ್ ಬಳಸಬೇಕು ಅದನ್ನೆಲ್ಲ ನಾವು ರೊಕ್ಕ ಬಂದು ಸೀದಾ ಬಂದಾಗ ಅದನ್ನ ಎದಕ್ಕೆ ಮಾಡಬೇಕು, ಸಾಲಿ ಕಟ್ಟಬೇಕು, ಅದಕ್ಕೆ ಎದಕ್ಕೆ ಏನ್ ಡೆವಲಪ್ ಮಾಡ್ಬೇಕು ಅನ್ನೋದಕ್ಕೆ ಹೆಚ್ಚು ಒತ್ತು ಅಲ್ಲೇ ಶಿಕ್ಷಣ, ಆರೋಗ್ಯ ಇವೆರಡಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಆರೋಗ್ಯಕ್ಕೆ ಇಷ್ಟು ಹಣ ಕಂಪಲ್ಸರಿ ಖರ್ಚು ಮಾಡಬೇಕು, ಶಿಕ್ಷಣಕ್ಕೆ ಇಷ್ಟು ಹಣ ಕಂಪಲ್ಸರಿ ಖರ್ಚು ಮಾಡಬೇಕು. ನಾವು ಬರೀ ರೋಡ್ ಮಾಡ್ತೀವಿ, ಬ್ರಿಡ್ಜ್ ಮಾಡ್ತೀವಿ ಅಂದ್ರೆ ಅವರು ಒಪ್ಪಂಗಿಲ್ಲ. ಅದನ್ನು ನಾವು ಕಳಿಸಿದ್ರು ಕೂಡ ಅವರು ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಬೇರೆ ಬೇರೆ ಹೆಸರಾಗಿರ್ತಾರೆ, ಅವು ಗೊತ್ತಿದೆ. ಅದರ ಜೊತೆಗೆ ಇನ್ನೊಂದು ಏನಾಗ್ತದೆ, ಅನೌನ್ಸ್ ಮಾಡ್ತಾರ 15,000 ಕೋಟಿ ಖರ್ಚಾಗಿರೋದು 4,000 ಕೋಟಿ, ಬಿಡುಗಡೆ ಆಗಿರೋದು ಒಂದು 5,000 ಕೋಟಿ. ಬಿಡುಗಡೆನೇ ಆಗಿರೋದು ಅದು ಆಗಬೇಕು, ಕಂಪಲ್ಸರಿ ಬಿಡುಗಡೆ ಆಗಬೇಕು. ಖರ್ಚು ಹೆಂಗ್ ಮಾಡಬೇಕು ಅನ್ನೋದಕ್ಕೂ ನಾವು ಈಗಾಗಲೇ ಒತ್ತಾಯ ಮಾಡಿದ್ದೀವಿ. ಇದಕ್ಕೆ ಸಪರೇಟ್ ಒಂದು ಇಂಜಿನಿಯರಿಂಗ್ ವಿಭಾಗನೇ ಸೃಷ್ಟಿ ಮಾಡಬೇಕು. HKDB ಇಂಜಿನಿಯರಿಂಗ್ ವಿಭಾಗನೇ ಸೃಷ್ಟಿ ಮಾಡಬೇಕು. ಇದೇನ್ ಮಾಡ್ತಾರೆ ಅಂದ್ರೆ ರೆಗ್ಯುಲರ್ ಆಫೀಸರ್ ಗಳಿಸ್ತಾರ, ಅವ್ರ ಕೆಲಸ ಜೊತೆಗೆ ಇದನ್ನ ಮಾಡ್ಬೇಕಂತ ಬರ್ತದೆ. ಅವ್ರು ಯಾವಾಗ ಮಾಡ್ತಾರೋ ಬಿಡ್ತಾರೋ, ಹಂಗಾಗಿ ಟೈಮ್ಲಿ ಈ ವರ್ಕ್ಗಳು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಹಣ ಖರ್ಚು ಮಾಡಕ್ ಆಗಿಲ್ಲ ಎಷ್ಟೋ ಮಂದಿ. ಅಲ್ಲ ಇವು ಯಾವ ಇಂಥ ಓಡ್ರೆ ಏನಾಗ್ತದೆ, ಎಲ್ಲೇನ ಕೊಡ್ಲಿ, ನಾನು ಅದ್ರ ಬಗ್ಗೆ ಚರ್ಚೆಗೆ ಹೋಗೋದಿಲ್ಲ. ಈ ಲ್ಯಾಂಡ್ ಒಳ್ಳೇದು ಕೆಟ್ಟದ್ದು ಅದ್ರ ಬಗ್ಗೆ ಚರ್ಚೆ ಬೇಡ ಈಗ. ಅದಕ್ಕೆ ಡೈವರ್ಟ್ ಮಾಡೋದು ಬೇಡ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಮ್ಯಾಪ್ ಮಾಡ್ಕೊಳ್ಳಿ. ಆ ಮ್ಯಾಪ್ ಪ್ರಕಾರ ಫಸ್ಟ್ ಹೋಗಿ ಒಂದು ನಿಯೋಗ ಭೇಟಿ ಮಾಡಿ, ಇಲ್ಲದ್ರೆ ನಾವು ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಮಾಡಿದ್ರೆ ಮುಂದೆ ನಮಗೆ ನೀವು ಮಾಡಿಲ್ಲ ಅದಕ್ಕೆ ನಾವು ಹೋರಾಟ ಮಾಡೋದು ಅನಿವಾರ್ಯ ಅಂತ ಹೇಳಕ್ ಬರ್ತದೆ. ಇಲ್ಲಾಂದ್ರೆ ಯಾಕಪ್ಪ ನೀವು ಒಮ್ಮೆಲೆ ಹೋರಾಟಕ್ಕೆ ಇಳಿದ್ರಿ, ನಮ್ಮನ್ನು ಬಂದು ಕೇಳಿದ್ರೇನು, ಮಾಡಿದ್ರೇನು ಅನ್ನೋದು ಬರ್ತದೆ ಸಹಜವಾಗಿ. ಅದಕ್ಕೆ ಅವರಿಗೆ ಸರ್ಕಾರಕ್ಕೆ ಒಂದು ಅವಕಾಶವನ್ನ ಕೊಡೋಣ. ಇಂತಿಂತಾದ ಆಗ್ಬೇಕಪ್ಪ, ನಮ್ಗೆ ಹೆಂಗ್ ಮಾಡ್ತೀರಿ, ಏನ್ ಮಾಡ್ತೀರಿ ಅಂತ
ಇದು ಹೆಂಗಾಗೈತೆ ಅಂತ ಅದಕ್ಕೂ ಒಂದು ಸಬ್ ಕಮಿಟಿ ಮಾಡಿ ನಮ್ಮ ಇವ್ರು ಮಾಡಿದ್ರು ಎಚ್ ಕೆ ಪಾಟೀಲ್. ಅವ್ರು ಎಚ್ ಕೆ ಪಾಟೀಲ್ ಈ ಕಡೆ ಅಂದಿದ್ರು ಏನೇನೋ ನೋಡ್ತಿದ್ರು, ಅವ್ರು ಆ ಕಡೆಯಿಂದ ಬಂದು ಅವ್ರು ಏನೇನೋ ಅರ್ಧ ಮಾಡಿ ಇಟ್ಟು ಹೋಗ್ಬಿಟ್ರು. ಅದ್ರ ಉಪಯೋಗನೂ ನಮ್ಗೆ ಸಿಗ್ಲಿಲ್ಲ. ಹಂಗಾಗಿ ಅದ ಮತ್ತೆ ಏನೇನೋ ಮಾಡಿಟ್ಟು ಹೋದ್ರು. ಅದ್ರ ಸಲುವಾಗಿ ಏನಾರ ಅದು ಗೊತ್ತೈತೆ, ಎಲ್ಲ ಗೊತ್ತೈತಿ, ಅದಕ್ಕೆ ಹೇಳಕತ್ತೀನಿ. ನಮ್ದೇನು ವಿನಂತಿ, ಒಂದು ನಿಯೋಗ ತಗೊಂಡು ಮುಖ್ಯಮಂತ್ರಿಗಳನ್ನು ಹೋಗಿ ಭೇಟಿಯಾಗೋಣ. ಆಲ್ MLAs, ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲಾ ಶಾಸಕರನ್ನು ಒಳಗೊಂಡ ಒಂದು ನಿಯೋಗವನ್ನ ತಗೊಂಡೋಗಿ ಮುಖ್ಯಮಂತ್ರಿಗಳಿಗೆ ಒಂದು ನೀವು ಏನೇನ್ ಆಗಬೇಕು, ಹಣದಲ್ಲಿ ಏನಾಗಬೇಕು, ಎಲ್ಲೆಲ್ಲಿ ಏನೇನಾಗಬೇಕು, ಕಾನೂನಲ್ಲಿ ಏನು ತಿದ್ದುಪಡಿ ಆಗಬೇಕು ಅನ್ನೋದು ಒಂದು ಬ್ರೀಫ್ ನೋಟ್ ಮಾಡಿಕೊಂಡು ಹೋಗಿ ಬೇಕಾದ್ರೆ ಒಂದು ನಿಯೋಗದೊಂದಿಗೆ ಮುಖ್ಯಮಂತ್ರಿಗಳನ್ನೇ ಭೇಟಿಯಾಗಿ ಕೊಡ್ಬೇಕು. ಅದಕ್ಕೆ ಪ್ರಯತ್ನ ಮಾಡಿ ಅವ್ರೇನಾದ್ರೂ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಟೈಮ್ ಕೊಡಿ ಅಂತಂದ್ರೆ ಸೆಷನ್ನಾಗ ತರಬೇಕಾಗ್ತದೆ. ಕೆಲವು ಅಮೆಂಡ್ಮೆಂಟ್ ಆಗ್ಬೇಕಾದ್ರೆ ಸದನದ ಮುಂದೆ ಬರಲೇಬೇಕಾಗ್ತದೆ. ಅದು ತಂದ್ರೆ ಒಳ್ಳೇದು, ನೋಡೋಣ. ತಂದಿಲ್ಲ ಅಂದ್ರೆ ಅನಿವಾರ್ಯ ಎಲ್ಲರೂ ಕೂಡ ಹೋರಾಟ ಮಾಡೋದಕ್ಕೆ ತಯಾರಾಗಬೇಕಾಗ್ತದೆ. ಹಿಂದೆ 71J ಮಾಡುವಾಗ ದೊಡ್ಡ ಮಟ್ಟದ ಹೋರಾಟ ಆದ ಮೇಲೆ ಜೆ ಬಂತು. ಈಗ ಅದನ್ನ ಉಳಿಸಿಕೊಂಡು ಸರಿಯಾಗಿ ಪಾಲನೆ ಮಾಡೋದಕ್ಕೂ ಮತ್ತೊಂದು ಹೋರಾಟದ ಅವಶ್ಯಕತೆ ಬರ್ತೈತೆ ಅನ್ನೋದು ನನಗನ್ನಿಸ್ತದೆ. ಹಾಗಾಗಿ ಅದಕ್ಕೆ ಸಮಯ ಮುಗಿದಿದೆ. ಎಲ್ಲರಿಗೂ ನಮಸ್ಕಾರ.